ಬೀದರ್ ನಗರದಲ್ಲಿ ಮನೆ ಮನೆಯಲ್ಲಿ ಶ್ರೀಕೃಷ್ಣ ಎಂಬ ಕಾರ್ಯಕ್ರಮವನ್ನು ಸುಮಾರು 500 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ. ಆದರೆ 2-3 ವರ್ಷದಿಂದ ನಾವು ಈ ಕರೋನಾ ಬಂದರಿಂದ ಸಾಮಾನ್ಯವಾಗಿ ಅದಕ್ಕೆ ಸ್ವಲ್ಪ ನಿಲ್ಲಿಸ್ತೀವಿ. ನಾವು ಮನೆ ಮನೆಯಲ್ಲಿ ಶ್ರೀಕೃಷ್ಣವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಮಗೇನಾಯಿತು ಅಂದರೆ ಕೇವಲ ಒಬ್ಬರಿಬ್ಬರು ಮಾತ್ರ ನಮ್ಮ ಪ್ರವಚನವನ್ನು ಕೇಳ್ತಾ ಇದ್ರು. ತದನಂತರ 50-100 ಈ ಥರ ಹೆಚ್ಚು ಆಗ್ಕೋತಾ ಹೋಯಿತು. ಹಾಗಾಗಿ ಈ ಆಧ್ಯಾತ್ಮಿಕ ಅನ್ನೋದು ಒಂದು ಅಭಿರುಚಿ ಎಲ್ಲರಿಗೂ ಸಿಗಲ್ಲ. ಆಧ್ಯಾತ್ಮಿಕನ್ನ ಅದಕ್ಕೆ ಹೇಳ್ತೇನೆ, ಬಲ್ಲವರೇ ಬಲ್ಲವರು ಅಂತ ಶಾಣರು ಒಂದು ಕಡೆ ಹೇಳ್ತಾರೆ. ಈ ಆಧ್ಯಾತ್ಮಿಕ ಅನ್ನೋದು ಹೀಗಿದೆ, ಸಾಮಾನ್ಯ ಅಲ್ಲ ಇದು ಅಂತಿಮ ಜ್ಞಾನ ಅಂತ ಹೇಳಿ ಕರಿತೀವಿ ನಾವು. ಆಮೇಲೆ ಆದಿ ಮತ್ತು ಅಂತ್ಯ ಜ್ಞಾನ ಯಾರಲ್ಲಿ ಇರ್ತದ ಅಂದರೆ ಯಾವ ಪರಿಪೂರ್ಣ ಆಗಲು ಸಾಧ್ಯ. ಯಾಕಂದರೆ ನಾವು ಓದೋದೊಂದಿಗೆ ನಮ್ಮ ಬದುಕು ಸಹಜ ಅಲ್ಲ. ನಾವು ಹುಟ್ಟು ಮತ್ತು ಸಾವು ಮಧ್ಯದಲ್ಲಿ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ಶಾಂಡ್ರು ಅಂತ ಹೇಳ್ತಾರೆ, ಹೆಣ್ಣಿಗಾಗಿ ಸತ್ತವರು ಕೋಟನ್ ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟನ್ ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟನ್ ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟನ್ ಕೋಟಿ, ನಿನಗಾಗಿ ಸತ್ತವರು ಒಬ್ಬರು ಕಾಣಿಲ್ಲ ಅಂತ ಹೇಳ್ತಾರೆ ಶಾಂಡ್ರು. ಯಾರು ಪರಮಾತ್ಮನ ನೆನೆಸ್ತಾರೋ ಅವರು ಯಾರು ಸಾಯೋದಿಲ್ಲ. ಯಾರು ಹೊನ್ನಿಗಾಗಿ ಬೆನ್ನತ್ತಾರೋ, ಯಾರು ಮಣ್ಣಿಗಾಗಿ ಬೆನ್ನತ್ತಾರೋ, ಯಾರು ಹೊನ್ನಿಗಾಗಿ ಬೆನ್ನಂತೆ ತನ್ನ ನಿಜವಾದಂಥ ರೂಪವನ್ನು, ನಾನು ಯಾಕೆ ಬಂದೆ, ನಾನು ಏನು ಮಾಡಬೇಕು ಭೂಮಿ ಮೇಲೆ, ನನ್ನ ಕರ್ತವ್ಯವೇನು ಅದನ್ನು ಮರೆತು ಅವರು ಯಾವುದೋ ಒಂದು ಮೊಹದಲ್ಲಿ ಬಿಟ್ಟು ಸತ್ಯವಾದ ಪರಮಾತ್ಮನನ್ನು ಮರೀತಾರೆ. ಆವಾಗ ಸಾಯುವ ಟೈಮಿನಲ್ಲಿ ರಾಮಂದರು ರಾಮನು ಸಿಗಲ್ಲ, ಸೀತನು ಸಿಗಲ್ಲ. ಆ ಎರಡು ಜನರೇಷನಲ್ಲಿ ಏನಾಗ್ತದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆಧ್ಯಾತ್ಮಿಕದ ಒಲವು ಬಹಳಷ್ಟು ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ಇದೆ ಅಂದರೆ ಹಿರಿಯರಲ್ಲಿ ಆಧ್ಯಾತ್ಮಿಕದ ಕೊರತೆಗಳು ದೇವಾಲಯ ಕಾಣ್ತಾ ಇದೆ. ಇಂಥ ಒಂದು ದಿನಮಾನಗಳಲ್ಲಿ ನಮ್ಮ ಅನಾದಿ ಕಾಲದಿಂದ ಶ್ರಾವಣ ಮಾಸದಲ್ಲಿ ಏನಿದೆ ಅಂದರೆ ನಮಗೊಂದು ಪವಿತ್ರವಾದಂಥ ತಿಂಗಳಿತ್ತು ಶ್ರಾವಣ ಮಾಸ ಅಂದರೆ. ಶ್ರಾವಣ ಅಂದರೆ ಏನು ಕೇಳೋದು ನಮ್ಮ ಕಿವಿಗಳೆಲ್ಲ. ಅದಕ್ಕೆ ಹೇಳ್ತಾರೆ ಶಾಣ್ರು, ದಾಸರೆಲ್ಲ ಹೇಳ್ತಾರೆ, ನಿನ್ನ ಕಣ್ಣುಗಳು ದಿವ್ಯವಾದ ಪರಮಾತ್ಮನ ನೋಡ್ತಾ ಇರಲಿ, ನಿನ್ನ ಕಿವಿಯ ನಾಮಸ್ಮರಣೆಗಳು ದೇವರ ನಾಮಸ್ಮರಣೆಗಳನ್ನು ಕೇಳ್ತಾ ಇರಲಿ, ನನ್ನ ಪಾದಗಳು ನಿನ್ನ ದೇವಸ್ಥಾನ ನಡೀತಾ ಇರಲಿ. ಅಂದರೆ ಹೇಳೋಂಥ ಅರ್ಥ ಯಾವುದಷ್ಟೇ, ನೀನು ನಿತ್ಯದ ಕರ್ಮ ಜೊತೆಗೆ ಕಾಯಕದ ಜೊತೆಗೆ ಪರಮಾತ್ಮನನ್ನು ಕಂಡ್ಕೋಬೇಕು. ಕಾಯಕ ಅಂದ್ರೆ ಬಹಳ ಜನ ಬಹಳ ತಿಳ್ಕೊಂಡಿದ್ದಾರೆ, ಕಾಯಕ ಅಂದ್ರೆ ದೇವರನ್ನು ಸಿಗ್ತದೆ ಅಂತಲ್ಲ, ಕಾಯಕದಲ್ಲಿ ಪರಮಾತ್ಮನ ಕಾಣ್ಬೇಕು. ಕಾಯಕ ಅಂದ್ರೆ ಇವತ್ತು ಪ್ರಾಣಿ ಪಕ್ಷಿಗಳು ಕೂಡ ದಿನನಿತ್ಯ ನುಗ್ಗಿತಾ ಇದ್ದಾವೆ. ದಿನನಿತ್ಯ ಕಾಯಕವನ್ನು ಮಾಡ್ತಾ ಪರಮಾತ್ಮ ಕಾಯಕದಲ್ಲಿ ಹೋಗಲ್ಲ ಸಾಧ್ಯ ಇಲ್ಲ ಪರಮಾತ್ಮ ಕಡೆ. ಕಾಯಕದೊಂದಿಗೆ ಆಧ್ಯಾತ್ಮಿಕ ಇರಬೇಕು, ಕಾಯಕದ ಜೊತೆ ಸಾತ್ವಿಕತೆ ಇರಬೇಕು, ಕಾಯಕದ ಜೊತೆ ನೀತಿವಂತಿಕೆ ಇರಬೇಕು, ಕಾಯಕದ ಜೊತೆಗೆ ಪರಮಾತ್ಮನ ಕಡೆ ಹೋಗುವಂತ ಒಂದು ಭಾವನೆಗಳು ನಮ್ಮಲ್ಲಿದ್ದಾಗ ಮಾತ್ರ ಪರಮಾತ್ಮ ಕಡೆ ಹೋಗಲು ಸಾಧ್ಯ. ಅದಕ್ಕಾಗಿ ಅದಕ್ಕೆ ಎಲ್ಲರೂ ಕೈಲಾಸಕ್ಕೆ ಹೋಗೋ ಸಾಧ್ಯ ಇಲ್ಲ. ಈ ಕಲಿಯುಗದಲ್ಲಿ ಹಿಂಗಿದೆ. ನಾವು ಬಾಲ್ಯದಲ್ಲಿರುವಾಗ ನಾವೆಲ್ಲ ಪ್ರವಚನಕ್ಕೆ ಯಾಕೆ ಮಹತ್ವವನ್ನು ಕೊಡ್ತೀವಿ ಅಂದರೆ, ಬಾಲ್ಯದಲ್ಲಿರುವಾಗ ನಾವೆಲ್ಲ ಶ್ರಾವಣ ಮಾಸದಲ್ಲಿ ಹನುಮಂತ ಗುಡಿಯಲ್ಲಿ ನಮಗೆ ಇದೇ ಅವಕಾಶ ಸಿಕ್ಕಿದೆ. ಈಗ ನಾವು 2 ವರ್ಷದಿಂದ ನಾವು ಕೂಡ ಎಲ್ಲ ನೌಕರಿ ಅನ್ನೋ ಭಾವನೆಯಿಂದ ನಾವು ಈ ಕಡೆ ಮರ್ತ್ಬಿಟ್ಟಿದ್ದೀವಿ ಆಧ್ಯಾತ್ಮಿಕ. ಹಾಗೆ ಮತ್ತೆ ನಮಗೆ ಈ ಒಲವು ಈ ಕಡೆ ಮತ್ತೆ ನಮಗೆ ಅದು ದೇವರ ಇಚ್ಛೆ ಅಂತ ಕರಿತೇವೆ. ಆಗ ಮತ್ತೆ ನಾವು ಸಹಜವಾಗಿ ಇವತ್ತು ನಮಗೆ ಈ ಕಡೆ ಒಲವಕ್ಕೆ ಕಾರಣ ಯಾರು ಅಂದರೆ ನಮ್ಮ ಗುರುನಾಥ ಜಾಂತಿಕರು. ಆಮೇಲೆ ಮತ್ತೊಬ್ಬರು ಈ ಕಡೆ ಮತ್ತೆ ಇವತ್ತು ಪ್ರವಾಸಕ್ಕೆ ಕಾರಣಭೂತರು ಯಾರು ಅಂದರೆ ಕಲ್ಯಾಣ ಚಾಳ್ಕರು. ಇದಕ್ಕೆ ಮತ್ತೆ ಕಲ್ಯಾಣ ಮತ್ತೊಬ್ಬರು ನಮ್ಮ ಮಾಣಿಕರು. ನಾನು ಅದೇ ಹೇಳಿದೆ, ಹೋದ ಸರಿ ಸಿದ್ದರವರ ಪ್ರವಚನದಲ್ಲಿ ಯಾವ ಇದ್ದಿಲ್ಲ ಸರ್, ಒಂದು ನಾಯಿ ಮತ್ತೊಂದು ಹಾವು ಮಾತು ಹೊಡೆಯುತ್ತಾ ಇತ್ತು ಅಂತ. ನಾನು ಆರಂಭದಲ್ಲಿ ನಾವು ಮನೆ ಮನೆಯಲ್ಲಿ ಶ್ರೀಕೃಷ್ಣ ಕಾರ್ಯಕ್ರಮ ಹೋದಾಗ ನೇರವಾಗಿ ನಮ್ಮ ಮನೇಲಿ ಹೋದಾಗ 2 ಇದ್ರು, ನಮ್ಮ ತಂಗಿ ಮನೇಲಿ ಹೋದಾಗ 1 ಇದ್ರು. ನಾನು ಕೂಡ ನಾವು ಚಾಲೆಂಜ್ ತೆಗೆದುಕೊಂಡು ಆರಂಭ ಮಾಡಿದಾಗ ಇವತ್ತು ಬೀದರ್ ನಗರದಲ್ಲಿ 500 ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಆಮೇಲೆ ಮುಕ್ತಾಯ ಸಮಾರಂಭ 5,000 ಜನರು ಸೇರಿಸಿ ನಾವು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಆರಂಭದಲ್ಲಿ ಹಾಗೆ ಇರ್ತದೆ. ಆದರೂ ಕೂಡ ನಮ್ಮ ನಡೆ ಈಗ ಹೋದ ವರ್ಷ ನಮ್ಮ ಮಾಣಿಕರು ಅವ್ರು ಹೇಳಿದ್ರು, ಈ ವರ್ಷ ನಾನು ಹೇಳ್ತೇನೆ, ಇನ್ನೊಬ್ಬರು ನಾವು ಬೇರೆ ಕಾಲದಲ್ಲಿ ಹೋಗೋಕ್ಕಿಂತ ಅವರೇ ನಾವು ನಮ್ಮ ಕಾಲದಲ್ಲಿ ಬರ್ಬೇಕಂತ ಕೆಲಸವನ್ನ ಇವತ್ತು ಮಾಡ್ಬೇಕು. ಮತ್ತು ನಮ್ಮ ಬಾಲ್ಕಪ್ಪರು ಹೇಳಿದ್ರು ನಮಗೆ ನಿನ್ನೆ, ಯಾವ ಮಠದೇಶರಿಗೆ ಅಷ್ಟೇ ಸೀಮಿತ ಅಲ್ಲ ಪ್ರವಚನ ಹೇಳೋದು. ಮಠದೇಶರೇ ಹೇಳ್ಬೇಕಂತಲ್ಲ, ಯಾರು ಬುದ್ಧಿಜೀವಿಗಳಿದ್ದಾರೋ, ಯಾರು ಸಾಹಿತಿಗಳಿದ್ದಾರೋ, ವಾಗ್ಮಿಗಳಿದ್ದಾರೆ, ಆಮೇಲೆ ಆಧ್ಯಾತ್ಮಿಕ ಚಿಂತಕರಿದ್ದಾರೋ ಅವ್ರು ಕೂಡ ಪ್ರವಚನ ಮಾಡಬೇಕು. ಕೇವಲ ಮಠದೇಶರಷ್ಟಿಗೆ ಸೀಮಿತ ಅಲ್ಲ ಪ್ರವಚನ, ಯಾರು ಮಾಡ್ಬೋದು. ಹಾಗಾಗಿ ಇಲ್ಲೇನಾಗ್ತದೆ ಅಂದರೆ ಪ್ರವಚನ ಅಂದ್ರೆ ಏನು, ತಮಗ ಅನುಭವವಾದ ವಾಣಿಯನ್ನ ಹೇಳೋದು. ಪ್ರವಚನ ಅಂದ್ರೆ ವಚನ ಅಂದ್ರೆ ಮಾತು, ಪರರ ವಚನವನ್ನ ಹೇಳೋದೇ ಪ್ರವಚನ ಅಂತ. ಏನು ಬೇರೆ ಹೊಸದಲ್ಲ, ನಾವು ಬಂದು ಕೂತಿರೋದು ನಾವೇನು ಪಂಡಿತರಲ್ಲ. ಅಂದ್ರೆ ಆಧ್ಯಾತ್ಮಿಕದ ಮೆಲುಕು ಹಾಕೋದು, ಆಧ್ಯಾತ್ಮಿಕದ ಚಿಂತನೆಯನ್ನು ಮಾಡೋದು. ಹೇಗೆ ಅಂದರೆ ಎಲ್ಲ